ಇನ್ನು ಮುಂದಿನ ರಾಶಿಯಾದಂಥ ವೃಶ್ಚಿಕ ರಾಶಿ ಬಗ್ಗೆ ನೋಡೋಣ. ನೋಡಿ, ಈ ವರ್ಷ 2025 ವರ್ಷ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಚತುರ್ಥಾಧಿಪತಿಯಾದಂಥ ಶನಿ ಪಂಚಮ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗ ನಿಮಿತ್ತವಾಗಿ ಸ್ವಲ್ಪ ಬದಲಾವಣೆಗಳು ಜಾಸ್ತಿ ಆಗ್ತಕ್ಕಂಥದ್ದೆ. ಉದ್ಯೋಗದಲ್ಲಿ ಮನಸ್ತಾಪ ಅಂತ ಹೇಳ್ತಾರೆ. ಯಾಕೆಂದರೆ ಜನ್ಮದಲ್ಲಿ ಬುಧ ಇರ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಇವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇರೋದ್ರಿಂದ ಮನೆಯಲ್ಲಿ ಒಂದು ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ನಂತರ ವಾಹನ ಯೋಗ ಅಂತ ನೋಡಿ, ಚತುರ್ಥದಲ್ಲಿ ಶುಕ್ರನ ವಾಹನ ಸ್ಥಾನಕ್ಕೆ ಬಂದಾಗ ಹೊಸ ವಾಹನ ಉಂಟಾಗ್ತಕ್ಕಂಥ, ಹೊಸ ವಾಹನ ಬರ್ತಕ್ಕಂಥದ್ದಿರುತ್ತೆ. ಎಚ್ಚರಿಕೆಯಿಂದ ತಗೊಳ್ಳೋ ಒಳ್ಳೆಯದು. ಹಾಗೆಯೇ ನೋಡಿ, ಯಾವಾಗಲೂ ಕೂಡ ಪಂಚಮ ಸ್ಥಾನ ಕೆಟ್ಟಾಗ ನೋಡಿ, ವೃಶ್ಚಿಕ ರಾಶಿಯ ಪಂಚಮದಲ್ಲಿ ಶನಿ ಇರೋದ್ರಿಂದ ನೋಡಿ, ಯಾರಿಗೆ 6 ತಿಂಗಳು ಗರ್ಭಿಣಿಯರಾಗಿರ್ತೀರಾ, 9 ತಿಂಗಳು ಗರ್ಭಿಣಿ ಇರ್ತೀರಾ, ಇನ್ನೊಂದು ಬಾರಿ MRI ಸ್ಕ್ಯಾನಿಂಗ್ ಮಾಡಿಸಿ ಮುಂದುವರ್ತಕ್ಕಂಥ ಒಳ್ಳೆಯದು. ಸ್ವಲ್ಪ ವೃಶ್ಚಿಕ ರಾಶಿ ಗರ್ಭಿಣಿಯರು ಆದಷ್ಟು ಕೂಡ ದೇವಿ ಮಹಾತ್ಮೆ ಅಂತ ಪುಸ್ತಕ ಬರುತ್ತೆ. ಆ ಪುಸ್ತಕವನ್ನು ತಗೊಂಡು ಪ್ರತಿನಿತ್ಯ ಅದನ್ನು ಓದೋದ್ರಿಂದ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಶ್ರೀರಕ್ಷೆ ಸಿಕ್ತಂಗೆ ಆಗತ್ತೆ. ನೋಡಿ, ನಮಗೆ ಕೃಷ್ಣನ ತಂಗಿ ಇರತಕ್ಕಂಥ ಅಭಿಮನ್ಯು ಗರ್ಭದಲ್ಲಿದ್ದು ಎಲ್ಲವನ್ನು ಕೇಳಿಸ್ಕೊಂಡ, ಯುದ್ಧದಲ್ಲಿ ಕೊನೆಗೆ ಮರಣ ಸಿಕ್ತು. ಅದಕ್ಕೆ ಗರ್ಭವತಿ ಆಗಿರೋರು ಯಾರು ಪ್ರೆಗ್ನೆನ್ಸಿ ಇರ್ತೀರಾ, ನೀವು ತಿಂತಕ್ಕಂಥ ಊಟ, ನೀವು ನಡ್ಕೊಳ್ತಕ್ಕಂಥ ರೀತಿ, ನೀವು ಓಡಾಡ್ತಕ್ಕಂಥ ಜಾಗ, ನೀವೆಷ್ಟು ಸಂತೋಷವಾಗಿರುತ್ತೋ ಅಷ್ಟು ಸಂತೋಷವಾಗಿ ನಿಮ್ಮ ಮಕ್ಕಳು ಹುಟ್ಟುತ್ತೆ. ಹಾಗೆ ವೃಶ್ಚಿಕ ರಾಶಿ ಗರ್ಭಿಣಿಯರು ದೇವಿ ಮಹಾತ್ಮೆಯನ್ನು ಓದೋದ್ರಿಂದ ದೇವಿ ದರ್ಶನದ ಒಳ್ಳು ಉಂಟಾಗುತ್ತೆ.